ಅಶೀತ ನಮಗ ಸದರ, ಸದರ ನಮಗ ಅಸಮಂಜಸ, ಅಸಮಂಜಸ ನಮಗ ಅಂಶುಮಂತ, ಅಂಶುಮಂತ ನಮಗ ದಿಲೀಪ, ದಿಲೀಪ ನಮಗ ಭಗೀರಥ, ಭಗೀರಥ ನಮಗ ಕುಕುತ್ಸು, ಕುಕುತ್ಸುವಿ ನಮಗ ರಘು, ರಘುವಿ ನಮಗ ಪ್ರವೃತ್ತ, ಪ್ರವೃತ್ತ ನಮಗ ಶಶಂಕು, ಶಶಂಕುವಿ ನಮಗ ಸುದರ್ಶನ, ಸುದರ್ಶನ ನಮಗ ಅಗ್ನಿವರ್ಣ, ಅಗ್ನಿವರ್ಣ ನಮಗ ಶೀಘ್ರವೇಗ, ಶೀಘ್ರವೇಗ ನಮಗ ಮರು, ಮರುವಿ ನಮಗ ಪ್ರಶಿಕ್ಷಕ, ಪ್ರಶಿಕ್ಷಕ ನಮಗ ಅಂಬರೀಷ, ಅಂಬರೀಷ ನಮಗ ನಘೂಷ, ನಘೂಷ ನಮಗ ಯಾತಿ, ಯಾತಿ ನಮಗ ನಾಭಾಗ, ನಾಭಾಗ ನಮಗ ಅಜ, ಅಜ ನಮಗ ದಶರಥ, ದಶರಥ ನಮಗನೇ ರಘುವಂಶದ ರಾಘವ ಪ್ರಭು ಶ್ರೀರಾಮಚಂದ್ರ. ಏಳು ಮಟ್ಟಕ್ಕೆ ಮನೆಯ ಒಂದೊಂದು ಹಿಂದೂ ಮಗಗಳು ಎಷ್ಟು ಧರ್ಮ ಜಾಗೃತಿಯ ಮನೆಯ ತಾಯಿಯಂದು ತಂದ್ರೆ ಸಾಕು ನನ್ನ ನೆಚ್ಚಿನ ಬಂಧುಗಳೇ. ಧರ್ಮ ರಕ್ಷಣೆ ಇದ್ದಾರೆ, ಅದನ್ನು ಮಕ್ಕಳಿಗೆ ಬೋಧನೆ ಮಾಡೋಣ. ಇದೇ ಧರ್ಮ ಬೋಧನೆ. ಮಕ್ಕಳಿಗೆ ಧರ್ಮ ಬೋಧನೆ ಮಾಡಿ, ರಾಮಾಯಣ ಹೇಳಿಸಿ, ಮಹಾಭಾರತ ಹೇಳ್ಕೊಳ್ಳಿ. ಆಗ್ಲಿಲ್ವಾ ಪರವಾಗಿಲ್ಲ, ಮಕ್ಕಳಿಗೆ ವೇದಘೋಷಗಳನ್ನು ಹೇಳಿಸ್ಲಿಕ್ಕಾಗಲಿಲ್ಲ ಪರವಾಗಿಲ್ಲ, ಕೂತ್ಕೊಂಡು ಮಕ್ಕಳ ಕೈಯಲ್ಲಿ ಪೂಜೆ ಮಾಡಿಸ್ಲಿಕ್ಕಾಗುತ್ತಾ ಮಾಡಿಸಿ, ದೀಪ ಹಚ್ಚಲಿಕ್ಕಾಗುತ್ತಾ ಹಚ್ಚಿಸಿ. ಅದು ಆಗಲಿಲ್ಲ, ನಿಮ್ಮ ಮಕ್ಕಳಿಗೆ ನೀವು ವೇದಘೋಷ ಹೇಳ್ಕೊಂಡಿಲ್ಲ ಪರವಾಗಿಲ್ಲ, ಉಪನಿಷತ್ ಮಂತ್ರಗಳು ಹೇಳ್ಕೊಂಡಿಲ್ಲ ಪರವಾಗಿಲ್ಲ, ಕನಿಷ್ಠ ಪಕ್ಷ ವಾರಕ್ಕೊಂದು ದಿನ ತಾಯಂದಿರೆಲ್ಲರೂ ಹಿಂದೂ ಮನೆಯ ಅಷ್ಟೂ ಜನ ಕುಟುಂಬಸ್ಥರು ಮಕ್ಕಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಬನ್ನಿ. ವಾರಕ್ಕೊಂದು ದಿನ ದೇವಸ್ಥಾನದಲ್ಲಿ ಕೂರಿಸಿ ಮಕ್ಕಳ ಬಾಯಿಂದ ಭಜನೆಗಳನ್ನು ಹಾಡಿಸಿ ಸಾಕು. ನಾವು ಮಾಡಬೇಕಾಗಿರುವಂತ ಕೆಲಸ, ದೇವಸ್ಥಾನ ಇರೋದೇ ಸಂಘಟನೆ ಆಗಲಿಕ್ಕೆ. ನಾವು ಮರ್ತೋಗಿದ್ದೀವಿ ದೇವಸ್ಥಾನಗಳು ಏನಕ್ಕೆ ಇರೋದು ಅಂತ. ದೇವಸ್ಥಾನ ಇರೋದು ಹೋಗಿ ದೇವರಿಗೆ ಕೈ ಮುಗಿದ್ರೆ ಸಾಕು, ದೇವರ ಹತ್ರ ಕೇಳ್ಕೊಂಡ್ರೆ ಸಾಕು, ಹುಂಡಿಗೆ 2 ಕಾಸು ಹಾಕಿ ದೇವರೇ ನನ್ನ ಕಾಸು ಹಾಕಿದ್ದೀನಿ, ನಿನ್ ವರ ಕೊಡು ಅಂತ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದೀವಿ ನಾವು, ವ್ಯಾಪಾರ.